ಕರ್ನಾಟಕದ ಮಹಿಳೆಯರಿಗೆ ಘೋಷಣೆ ಮಾಡಿದ್ದ ಯೋಜನೆ ಇತರರ ಪಾಲಾಯ್ತಾ? ಹೊರ ರಾಜ್ಯದವರೆಗೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಕಳಿಸ್ಕೊಡ್ಲಾಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕ ಅಲ್ಲದೆ ಬೇರೆ ಬೇರೆ ರಾಜ್ಯಗಳ ಬ್ಯಾಂಕ್ಗೂ ಕೂಡ ಈ ಹಣ ಜಮೆ ಆಗಿದೆಯಂತೆ. ಹೇಗಂತ ನಿಮ್ಗೆ ಅನಿಸ್ಬೋದು. ಡೀಟೇಲ್ಸ್ ನೋಡಿ. ರೆಗ್ಯುಲರ್ ಬ್ಯಾಂಕ್ ಅಲ್ಲದೆ ಪೇಮೆಂಟ್ ಬ್ಯಾಂಕ್ಗಳಿಗೆ ಹಣ ಪಾವತಿ ಆಗಿದೆ. ಪೇಮೆಂಟ್ ಬ್ಯಾಂಕ್ ಅಂದ್ರೆ ಯಾವುದು ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮಗೆ. ಏರ್ಟೆಲ್ ಪೇಮೆಂಟ್ ಬ್ಯಾಂಕು ಕೂಡ ಹಣ ಪಾವತಿ ಆಗಿದೆ. ಇನ್ಫ್ಯಾಕ್ಟ್ ಒಂದೇ IFSC ಕೋಡ್ನ ಜಿಲ್ಲೆಗಳ ಬ್ಯಾಂಕ್ಗಳಿಗೆ ಹಣ ಪಾವತಿ ಆಗಿದೆಯಂತೆ. ಇವತ್ತು ಕೂಡ ಅಂದ್ರೆ ಇದು ಕೂಡ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಹೊರೆ ಆಯಿತು ಅಂತ ನಮ್ಗಿದೇ ಅರ್ಥ ಆಗ್ತಿಲ್ಲ. ಈಗ ನೋಡಿ, ಯಾವುದೇ ಸರ್ಕಾರದ ಯೋಜನೆ ಆದರೂ ಯಾವ ಬ್ಯಾಂಕ್ಗಳಿಂದ ಹಣ ಟ್ರಾನ್ಸ್ಫರ್ ಆಗಬೇಕು? ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ DBT ಆಗುತ್ತೆ, ಕರೆಕ್ಟಾ? ಗ್ರಾಮೀಣ ಬ್ಯಾಂಕ್ಗಳಿಂದ ಆಗುತ್ತೆ. ಇದು ಹೆಂಗಿದು ಪೇಮೆಂಟ್ ಬ್ಯಾಂಕ್ಗಳಿಂದ ಆಗುತ್ತೆ ಹಣ? ಇಲ್ಲೇ ಅನುಮಾನ ಇರೋದು. ಅಂದರೆ ಟೋಪಿ ಹಾಕೋ ಕೆಲಸವನ್ನ ಅಧಿಕಾರಿಗಳೇ ಸೇರಿಕೊಂಡು ಮಾಡಿದ್ರಾ ಅಂತ. 22 ಕಂತುಗಳಿಂದ 44,000 ರೂಪಾಯಿ ಜಮೆ ಆಗಿರೋದು ನೋಡಿ. 1-2 ಬ್ಯಾಂಕ್ಗಳ ಲೆಕ್ಕಾಚಾರನೇ ಹೇಳ್ತಾ ಇದ್ದೀನಿ ನಿಮಗೆ. ಯಾವ ಬ್ಯಾಂಕ್ ಅದು, ಏನ್ ಕತೆ, ಏನೋ ಪೂರ್ವಾಪರ ಗೊತ್ತಿಲ್ಲದೆ ಅಲ್ಲಿಗೆ ಹಣ ಹೋಗ್ಲಿ ಅಂತ ಸೈನ್ ಹಾಕ್ತಾ ಇದ್ದ ಅಧಿಕಾರಿ ಮಹಾಶಯ ಯಾರು? ಬ್ಯಾಂಕ್ ಅಕೌಂಟ್ಗಳಿಗೆ ಹೇಗೆ ಹಣ ಜಮೆ ಆಯಿತು ಅನ್ನೋದು ಅಧಿಕಾರಿಗಳಿಗೆ ಗೊತ್ತಿಲ್ವಂತೆ. ಮತ್ತೆ ಸಿಗ್ನೇಚರ್ ಹೆಂಗ್ ಬಿತ್ತು? ಇಷ್ಟು ದಿವಸ ಹೆಂಗ್ ಹೋಗ್ತಿತ್ತು ದುಡ್ಡು? ಇಲ್ಲಿ ಬೇಲಿನೇ ಎತ್ತು ಹೊಲ ಮೇಯ್ದಂತಹ ಸ್ಟೋರಿಗೆ ಮತ್ತೊಂದು ಎಕ್ಸಾಂಪಲ್ ಇದು. ಮನೆಯವ್ರಿಗೆ ಹೋಗ್ಬಾರ್ದು, ಯಾಕೆ ಸರ್ಕಾರಕ್ಕೆ ಬರಬೇಕು. ಅದು ಅಲ್ಲ, ಮನೆಯವ್ರಿಗೆ ಇನ್ಫಾರ್ಮ್ ಮಾಡ್ತಿದ್ದೀರಾ? ಎಸ್, ಇನ್ಫಾರ್ಮ್ ಮಾಡ್ತೀವಿ. ಯಾಕೆಂದರೆ ಇದು ನಾವು ಮಧ್ಯೆ ಯಾರೂ ಮಾತಾಡೋಂಗೆ ಇರಲಿಲ್ಲ. DBT ಮೂಲಕ ಹೋಗಿದ್ರಿಂದ ಅವ್ರ ಅಕೌಂಟ್ಗೆ ಹೋಗ್ಬಿಡ್ತಾ ಇತ್ತು ದುಡ್ಡು. ಯಾರ ಹತ್ರನೂ ನಾವು ಮಾತು ಇಲ್ಲ, ಏನಿಲ್ಲ. ಅವ್ರ ಅಕೌಂಟ್ನಲ್ಲಿ ಅವ್ರು ಡ್ರಾ ಮಾಡ್ತಾಯಿದ್ರು. ಈಗ ಆ ಅಕೌಂಟಿಂದ ವಾಪಸ್ ನಮ್ಮ ಗೌರ್ಮೆಂಟಿಗೆ ಬರೋಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅದು ಸಕ್ಸಸ್ ಆಗಿದೆ. ಅದು ಪೂರ್ಣ ಹಣನೂ ಪಡೆಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾಯಿದ್ದೇವೆ. ಆದರೆ ಇದು ಬರೀ ಒಂದು ಅಕೌಂಟ್ ಅಲ್ಲ, 100 ಅಕೌಂಟ್ ಇದೆ. ಇದು 1,24,00,000 1.26 ಮೆಂಬರ್ ಇದರಲ್ಲಿ ಫಲಾನುಭವಿಗಳಿರುವಾಗ 79,000 ಅಂದರೆ ಅದು ಕೂಡ ದೊಡ್ಡ ಇದನ್ನು ವಾಪಸ್ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾಯಿದೆ. ಅದು ಸಕ್ಸಸ್ ಆಗ್ತಾಯಿದೆ. ಡೀಟೇಲ್ಸ್ ಕೊಡ್ತಾರೆ ರಾಘು. ರೇವಣ್ಣ ಅವ್ರು ಏನೇ ಹೇಳ್ಬಹುದು, ಬಟ್ ಇಲ್ಲಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಆಗಲೇಬೇಕು. ಯಾಕಂದ್ರೆ ನಾವು ಓದ್ಕೊಂಡಿರೋ ಪ್ರಕಾರ ಸರ್ಕಾರಿ ಯೋಜನೆಗಳ ಹಣ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ, ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಮಾತ್ರ ಟ್ರಾನ್ಸ್ಫರ್ ಆಗೋದಕ್ಕೆ ಸಾಧ್ಯ ಇದೆ. ಇದೆಂಗಿದು ವ್ಯಾಲೆಟ್, ಮೊಬೈಲ್ ವ್ಯಾಲೆಟ್ ಅಕೌಂಟ್ಗಳ ಮೂಲಕ ಹೋಗುತ್ತೆ ಅಂದರೆ ಇಲ್ಲಿ ಕಾನೂನಿನ ದುರುಪಯೋಗ ಆಗಿರೋದು, ಅಧಿಕಾರದ ದುರುಪಯೋಗ ಆಗಿರೋದು ಬಹಳ ಸ್ಪಷ್ಟ. ಇದನ್ನು ಒಪ್ಕೊಳ್ದೇ ಇರೋದಕ್ಕೆ ಚಾನ್ಸೇ ಇಲ್ಲ. ಮಮತಾ, ಖಂಡಿತವಾಗಿಯೂ ಕೂಡ 2 ಸಾಧ್ಯತೆಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಒಂದು, ನಿರ್ಲಕ್ಷ್ಯ. ಸರ್ಕಾರ ಹಣವನ್ನು ಕೊಡ್ತಾ ಇದೆ, ಅದು ಯಾರ್ದಾದ್ರೂ ಅಕೌಂಟ್ಗೆ ಹೋಗ್ಲಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಅಧಿಕಾರಿಗಳು ಬಂದ ಹಣವನ್ನು ಅವರ ಅಕೌಂಟ್ಗಳಿಗೆ ಯಾರು ಬೇಕಾದ್ರೂ ಅವ್ರ ಅಕೌಂಟ್ಗಳಿಗೆ ಹಾಕುವಂಥ ಕೆಲಸಗಳನ್ನು ಮಾಡಿರ್ಬೋದು. ಅಥವಾ 2ನೇ ಸಾಧ್ಯತೆ ಏನಂತ ಹೇಳಿದ್ರೆ, ಅಧಿಕಾರಿಗಳೇ ಈ ಒಂದು ಸ್ಕ್ಯಾಮ್ನಲ್ಲಿ ಭಾಗಿಯಾಗಿ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಟೋಪಿ ಹಾಕುವಂತಹ ಕೆಲಸಗಳಿಗೆ ಖುದ್ದು ಅಧಿಕಾರಿಗಳೇ ಭಾಗಿಯಾಗಿರಬಹುದು. ಈ ಸಾಧ್ಯತೆಯೂ ಕೂಡ ಇದೆ. ಕಾರಣ ಎಷ್ಟೇ, ಹೊರ ರಾಜ್ಯದ ಮಹಿಳೆಯರು ಇದರಲ್ಲಿ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗೊತ್ತೇ ಇಲ್ಲದ ಬ್ಯಾಂಕ್ಗಳು, ಹೆಸರೇ ಇಲ್ಲದ ಬ್ಯಾಂಕ್ಗಳ ಖಾತೆಗಳು, ಪೇಮೆಂಟ್ ಬ್ಯಾಂಕ್ಗಳು ಏನಿರ್ತವೆ, ಇವುಗಳ ಖಾತೆಗಳಿಗೆ ಹಣ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಒಂದು, ಅವುಗಳ ಪರಿಶೀಲನೆಯನ್ನ ಕಂಪ್ಲೀಟ್ ಆಗಿ ಇವರು ಮಾಡೇ ಇಲ್ಲ ಅನ್ನುವಂಥದ್ದು. ಜೊತೆಗೆ ಅಥವಾ ಇನ್ನೊಂದೇನಂದ್ರೆ, ಮಾಡಿದ್ರು ಕೂಡ, ತಮಗೆ ಗೊತ್ತಿದ್ರು ಕೂಡ, ತಮ್ಮ ಅರಿವಿಗಿದ್ರು ಕೂಡ ಅದನ್ನ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳದೆ ಖುದ್ದು ಇವರೇ ಅದನ್ನ ಹ್ಯಾಂಡಲ್ ಮಾಡಿದ ರೀತಿಯಾಗಿ ಕಾಣ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಪ್ರಶ್ನೆಗಳು, ಇಷ್ಟೆಲ್ಲ ಅನುಮಾನಗಳಿಗೆ ಇದು ಕಾರಣ ಆಗ್ತಾ ಇರುವಂತದ್ದು. ಈ ದೊಡ್ಡ ಪ್ರಮಾಣದಲ್ಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಇವುಗಳನ್ನ ಪೂರ್ವ ಪರಿಶೀಲನೆಯನ್ನ ಮಾಡಬೇಕಾದಂತ ಸಂದರ್ಭ ಇದೆ. ಒಂದೊಮ್ಮೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಸಮಸ್ಯೆ ಆಗಬಹುದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಈ ಸಂದರ್ಭದಲ್ಲಿ ಒಂದು ಮಾತು ನಮಗೆ ನೆನಪು ಬರ್ತಿದೆ. ಎವ್ರಿವನ್ ಲವ್ಸ್ ಅ ಗುಡ್ ಡ್ರಾಟ್. ಅಂದ್ರೆ ಉತ್ತಮ ಬರಗಾಲವನ್ನ ಅಧಿಕಾರಿಗಳು ಇಷ್ಟಪಡ್ತಾರೆ ಅಂತ. ಯಾಕಂದ್ರೆ ಉತ್ತಮ ಬರಗಾಲ ಬಂತು ಅಂದ್ರೆ ದುಡ್ಡು ಜಾಸ್ತಿ ಬಿಡುಗಡೆ ಆಗುತ್ತೆ, ತಮ್ಮ ಜೇಬ್ ತಾವು ತುಂಬಿಸ್ಕೊಳ್ಬಹುದು ಅಂತ. ಹಂಗೆ ಈ ಪ್ರಕರಣ ಇದೆಯಾ ಗೊತ್ತಿಲ್ಲ ನಮ್ಗೆ, ಅದೊಂದು ಅನುಮಾನ ಇದೆ.